ರೈಟ್ ಟು ಫುಡ್ ಬಿಲ್ ಬಂದಾಗ ಇದು ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತ. ಫುಡ್ ಗ್ಯಾರಂಟಿ ಅಲ್ಲ, ವೋಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದ್ರು. ಯಾರು? ಮಿಸ್ಟರ್ ಮುರಳಿ ಮನೋಹರ್ ಜೋಶಿ, ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ. ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ, ಈಗ 11.5 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು. ಈ ತರ 30 ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ಅಥವಾ ರಿಪೀಲ್ ಮಾಡಿದ್ದಾರೆ. ಕಾನೂನುಗಳನ್ನೇ ರಿಪೀಲ್ ಮಾಡೋದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಿರ್ಮಲ್ ಭಾರತ್ ಅಂತ ಇತ್ತು, ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು. ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡೋದು. ಪಂಚವಾರ್ಷಿಕ ಯೋಜನೆ 36% ವೈಸ್ ಎಂತದ್ದು ಪ್ಲಾನಿಂಗ್ ಕಮಿಷನ್, ನೀತಿ ಆಯೋಗ ಮಾಡೋದು. ಜನರು ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂತ ಅನೇಕ ಯೋಜನೆಗಳನ್ನು ಬುಡಮೇಲು ಮಾಡಿದ್ದಾರೆ. ನಾನು ಇದನ್ನೆಲ್ಲ ವಿವರಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಎಷ್ಟನೇ ತಾರೀಕು ಅದು? ಡಿಸೆಂಬರ್ 30ನೇ ತಾರೀಕು ಪತ್ರ ಬರೆದಿದ್ದೇನೆ. ಗ್ರಾಮೀಣ ಕಾರ್ಮಿಕರು, ಸಣ್ಣ ರೈತರು ತಮ್ಮ ಬದುಕನ್ನ ಈ ಕಾಯ್ದೆ ಮೂಲಕ ಅಂದ್ರೆ ಈಗ 100 ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು. ಮಿನಿಮಮ್ 100 ದಿನ ಕೊಡಬೇಕು ಕೆಲಸನ. ಅವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ. ಈಗ ಸೆಕ್ಷನ್ ಇದ್ರ ಪ್ರಕಾರ ರಾಮ್ಜಿ VBG ರಾಮ್ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ 5(1)
ಬಜೆಟ್ನಲ್ಲಿ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ. ಮೊದಲಿದ್ದದ್ದು ಕಾಯ್ದೆನಲ್ಲಿ ಅವ್ರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಇದ್ದದ್ದು. ಎಲ್ಲ ಪಂಚಾಯತಿ ಆ? ಎಲ್ಲ ಪಂಚಾಯತಿಗೆ ಎಲ್ಲ ಪಂಚಾಯತಿನಲ್ಲಿ ಅವ್ರ ಊರುಗಳಲ್ಲೇ ಕೊಡ್ತಾ ಇದ್ದದ್ದು. ಈಗ ನೋಟಿಫೈ ಮಾಡ್ತಾರೆ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ. ಅದನ್ನ ಈಗ ಈ ಕಾಯ್ದೆ ಪ್ರಕಾರ ಕಿತ್ಕೊಳ್ತಾ ಇದ್ದಾರೆ. ನಿಮ್ಮ ಪಂಚಾಯತಿಗೆ ಸಿಗ್ಬಹುದು ಅಥವಾ ಸಿಗದೆ ಇರಬಹುದು. ಈ ಪಂಚಾಯತಿಗೆ ಆ ಪಂಚಾಯತಿಗೆ ಸಿಗ್ಬೋದು ಅಥವಾ ಅವ್ರ ಊರಿನಲ್ಲೇ ಸಿಗದೆ ಇರ್ಬೋದು. ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ. ಬಜೆಟ್ ಫಿಕ್ಸ್ ಮಾಡ್ತಾರೆ. ಬಜೆಟ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ಭಾರತದ ಪ್ರತಿ ಗ್ರಾಮನೂ ಕೂಡ ಈ ಯೋಜನೆ ಲಾಭ ಪಡಿಬಹುದಾಗಿತ್ತು. ಈಗ ಅದಿಲ್ಲ, ಈ ಕಾಯ್ದೆ ಪ್ರಕಾರ ಅದಿಲ್ಲ. ಅವ್ರು ಸೂಚಿಸಿದಂಥ ಜಾಗದಲ್ಲಿ ಮಾತ್ರ ಹೋಗಿ ಮಾಡ್ಬೇಕು ಕೆಲಸನ. ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ನೋಟಿಫೈ ಮಾಡ್ತಾರೆ, ಅಲ್ಲಿ ಹೋಗಿ ಮಾಡಬೇಕು. ಆಮೇಲೆ ಇಡೀ ವರ್ಷ ಸಿಕ್ತಿತ್ತು. ಅವ್ರಿಗೆ ಕೆಲಸ ಇಲ್ಲಿದ್ದಾಗ ಕೆಲಸ ಕೊಡಬೇಕು ಅನ್ನತಕ್ಕಂಥದ್ದು ಉದ್ದೇಶ. ಈಗೇನ್ ಮಾಡಿದ್ದಾರೆ ಅಂತಂದ್ರೆ, ಕೃಷಿ ಚಟುವಟಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ 60 ದಿನ ಮಾಡಾಗಿಲ್ಲ. ನಿಷೇಧ ಮಾಡಿಬಿಟ್ಟಿದ್ದಾರೆ. 60 ದಿನ ಅವ್ರಿಗೆ ಕೆಲಸ ಇಲ್ಲ. ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ 60 ದಿನ ಎಲ್ಲ ಕೆಲಸ ಮಾಡಾಗಿಲ್ಲ. ಆಮೇಲೆ ಬೆಲೆ ಏರಿಕೆ ಆದರೆ ವೇಜಸ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಎವ್ರಿ ಇಯರ್ ಬೆಲೆ ಏರಿಕೆ ಇನ್ಫ್ಲೇಷನ್ ತಕ್ಕಂಗೆ ಅವ್ರದ್ದು ವೇತನ ಇರ್ತದೆ. ಹೌದು, ಇನ್ಫ್ಲೇಷನ್ ತಕ್ಕಂತೆ ವೇತನ ಇರ್ತಿತ್ತು. ಒಂದು ವೇಳೆ ಪಂಚಾಯತಿ ಕೊಡದೆ ಹೋದ್ರೆ ಆ ಪಂಚಾಯತಿನಲ್ಲಿ ಕೆಲಸ ಸಿಗೋದಿಲ್ಲ. ನೋಟಿಫೈ ಮಾಡಿ ಪಂಚಾಯತಿಗೆ ಇಲ್ಲ ಅಂತಂದ್ರೆ ಆ ಪಂಚಾಯತಿನಲ್ಲಿ ಕೆಲಸನೇ ಇಲ್ಲ. ಇಂದಿನ ನರೇಗಾ ಕಾಯ್ದೆನಲ್ಲಿ